Hi to all of them. So today we are going with another one important topic. Okay, it's related to the 10th CBSE and we are going with the topic that is what geography part. Okay, see by seeing only you can understand that we are going with water resource today. Okay, so you can see the water resource, what it has been mentioned. Okay, so let me go with the first concept. Okay, ಇವತ್ತು ನಾವು ಸ್ಟಡಿ ಮಾಡ್ತಾ ಇರೋದು ವಾಟರ್ ರಿಸೋರ್ಸ್. ಸೊ ವಾಟರ್ ರಿಸೋರ್ಸ್ ಬಗ್ಗೆ ಹೋಗೋಣ. ಸೊ ಪಿಕ್ಚರ್ ನೋಡಿದಾಗ್ಲೇ ನಮ್ಗೆ ಅನ್ನಿಸ್ತಾ ಇದೆ. ಸೊ ವಾಟರ್ಗೋಸ್ಕರ ದೇರ್ ಇಸ್ ಎ ಬಾಯ್. ಅವನು ಆಕ್ಚುಲಿ ನೋಡ್ಬೋದು ನೀವು ವಾಟರ್ನ ಹೇಗ್ ಕಲೆಕ್ಟ್ ಮಾಡ್ಕೋತಾ ಇದ್ದಾನೆ ಅಂತ. ಇಷ್ಟು ಸ್ಟ್ರಗಲ್ ಇದೆ, ಏನೋ ಒಂಥರ ಫ್ಲಡ್ ಅನ್ಸುತ್ತೆ. ಇನ್ ದಟ್ ಫ್ಲಡ್ ಅವನು ಸ್ಟ್ರಗಲ್ ಅಲ್ಲಿ ವಾಟರ್ ಕಲೆಕ್ಟ್ ಮಾಡ್ಕೋತಾ ಇದ್ದಾನೆ. ಇನ್ನೊಂದ್ ಕಡೆ ನೋಡ್ಬೋದು ಆಕ್ಚುಲಿ ಇದು ಕಾಶ್ಮೀರ್ ರಿಲೇಟೆಡ್. ದಟ್ ಅವರು ತುಂಬಾ ಕಷ್ಟಪಟ್ಟು ವಾಟರ್ನ ಪಾಟ್ ಅಲ್ಲಿ ಮೀನ್ಸ್ ಇದ್ರಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು ಹೆಂಗೆ ಅವರು ಮಡಿಕೆಲ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ. ಇನ್ನೊಂದ್ ಕಡೆ ನೋಡ್ಬೋದು ಕ್ಯೂ ನಿಂತಿದ್ದಾರೆ ಆಕ್ಚುಲಿ ವಾಟರ್ಗೆ. ಸೊ ಇದೆಲ್ಲ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ವಾಟರ್ ನ ಎವ್ರಿ ಡೇ ಡೈಲಿ ಯೂಸಸ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಒಂದ್ ದಿವಸನೂ ಕೂಡ ನಾವು ವಾಟರ್ ಕುಡಿದೆ ಇರಕ್ಕೆ ಸಾಧ್ಯ ಇಲ್ಲ. ವಾಟರ್ ಬೇಕೇ ಬೇಕು. ಓಕೆ, ನೀರು ಅಂತ ಬೇಕೇ ಬೇಕು ನಮ್ಗೆ. ನೀರ್ ಕುಡಿದೆ ನಾವಂತೂ ಇರೋದೇ ಇಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಿರೋ ಪಿಕ್ಚರ್ಸ್ ಇಲ್ಲಿದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನೀರು ತುಂಬಾನೇ ಮುಖ್ಯ. ಆ ನೀರ್ಗೋಸ್ಕರ ತುಂಬಾ ದೂರದಿಂದಾನೂ ಬರ್ತಾರೆ, ಕ್ಯೂ ಅಲ್ಲೂ ನಿಂತ್ಕೋತಾರೆ. ಈ ತರ ಫ್ಲಡ್ ಇರ್ಬೇಕಾದ್ರೆ ವಾಟರ್ ನೀರ್ನ ಕಲೆಕ್ಟ್ ಮಾಡ್ಕೋತಾರೆ. ಸೊ ವಾಟರ್ ಬಗ್ಗೆ ಕೆಲವು ಇಂಟ್ರಡಕ್ಷನ್ ಬರೋಣ. ಇದು ನಿಮ್ಗೆ ಮೇನ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಇದು MCQ ರಿಲೇಟೆಡ್ ಆಗಿರೋದ್ರಿಂದ ಇದರಲ್ಲಿ ಎಲ್ಲಾ ತರ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ಜೊತೆಗೆ ಒಂದೊಂದು ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 4 to 5 ಕ್ವಶನ್ಸ್ ತರ ಕೂಡ ರೈಸ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಥಿಂಗ್ಸ್ ಬರ್ತೀನಿ. ಸೊ ಅರ್ತ್ ಅಲ್ಲಿ ಆಲ್ಮೋಸ್ಟ್ 3/4 ಓಕೆ ಆಫ್ ದ ಅರ್ತ್ ವಾಟರ್ ಕಲೆಕ್ಟ್ ಆಗಿರೋದು, ದಟ್ ಎವ್ರಿ ಒನ್ ನೋಸ್. ಓಕೆ, ಆಲ್ಮೋಸ್ಟ್ ನಮ್ಮ ಅರ್ತ್ ಅಲ್ಲಿ 3/4 ವಾಟರ್ ಇದೆ. ಅಂಡ್ ದೆನ್ ನೆಕ್ಸ್ಟ್ ಹೋಗೋಣ. ಸೊ ಇನ್ನು ನೋಡೋದಾದ್ರೆ ವಾಟರ್ ಸಂಬಂಧಪಟ್ಟಿರುವಂತದ್ದು ತುಂಬಾ ಮೀನ್ಸ್ ಅರ್ತ್ ಅಂತ ನಾನೊಂದು ಕನ್ಸಿಡರ್ ಮಾಡ್ಕೊಂಡ್ರೆ 3/4. ಓಕೆ, ಸೊ ಇದು ಒಂದು ಭಾಗ, ಇದು ಒಂದು ಭಾಗ, ಇದೊಂದು ಭಾಗ, ಇದೊಂದು ಭಾಗ. ಈ ಭಾಗಗಳಲ್ಲಿ ಆಲ್ಮೋಸ್ಟ್ 3 ಪಾರ್ಟ್ಸ್ ಅಂದ್ರೆ ಇಷ್ಟು ಭಾಗಗಳು ಕೂಡ ವಾಟರ್ ಇಂದಾನೆ ಕವರ್ ಆಗುತ್ತೆ. ಹಾಗಾದ್ರೆ ನಾವು ಸ್ಟೇ ಮಾಡ್ತಿರೋದು ಈ ಒಂದು ಭಾಗದಲ್ಲಿ ಮಾತ್ರ. ಓಕೆ, ಆಮೇಲೆ ಇನ್ನೊಂದು ಥಿಂಗ್ ಕೂಡ ವಾಟರ್ ಬಗ್ಗೆ ಒಂದು ಫ್ಯೂಚರ್ ಲೈನ್ ಇದೆ. ಅದು 2025 ನ ಲೈನ್. ಏನಂದ್ರೆ 2025 ಅಷ್ಟರಲ್ಲಿ ಆಲ್ಮೋಸ್ಟ್ 2 ಬಿಲಿಯನ್ ಪೀಪಲ್ಗೆ ವಾಟರೇ ಸಿಗಲ್ವಂತೆ. ಓಕೆ, 2 ಬಿಲಿಯನ್ ಪೀಪಲ್ ವಾಟರ್ ಇಲ್ಲದೆ ಸ್ಟ್ರಗಲ್ ಮಾಡುವಂತ ಸಿಚುವೇಶನ್ ಬರುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಜೊತೆಗೆ ನೀವು ನೋಡ್ಬೋದು ನಮ್ಮೊಂದು ಡೆಸರ್ಟ್ ಪ್ಲೇಸ್ ಇದೆ, ದಟ್ ಈಸ್ ವಾಟ್ ರಾಜಸ್ಥಾನ್. ಇಲ್ಲಿ ಇದ್ರ ಬಗ್ಗೆ ತುಂಬಾನೇ ಡಿಸ್ಕಷನ್ ಮಾಡಿದ್ದಾರೆ. ರಾಜಸ್ಥಾನ್ ಅಲ್ಲಿ ನಾವು ಮಡ್ಕೆ ಅಂತ ಏನ್ ಕರಿತೀವಿ ಅದನ್ನ ಮಟ್ಕಾಸ್ ಅಂತ ಕರೀತಾರೆ ಅವರು. ಓಕೆ, ಮಟ್ಕಾಸ್ ಗಳಲ್ಲಿ ಅಥವಾ ವಿ ಕಾಲ್ ದಟ್ ಅರ್ಥನ್ ಪಾಟ್ಸ್ ಅಂತ ಕೂಡ ನೀವು ಯೂಸ್ ಮಾಡ್ಬೋದು. ಅರ್ಥನ್ ಪಾಟ್ಸ್ ಗಳಲ್ಲಿ ಅವ್ರು ವಾಟರ್ ಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಇದೊಂದು ಮೇನ್ ಕಾನ್ಸೆಪ್ಟ್ ಆಗೋ ಕೂಡ ಇದರಲ್ಲಿ ಬಳಸಲಾಗಿದೆ. ಅಷ್ಟೇ ಅಲ್ಲದೆ ಹಾಗಾದ್ರೆ ವಾಟರು ತುಂಬಾನೇ ಎಕ್ಸ್ಪ್ಲಾಯ್ಟ್ ಆಗ್ತಾ ಇದೆ. ಇದು ನಮ್ಗೆ ಅರ್ಥ ಆಗಿರುವಂತ ವಿಷಯ. ವಾಟರ್ ತುಂಬಾನೇ ಎಕ್ಸ್ಪ್ಲಾಯ್ಟ್ ಆಗ್ತಾ ಇದೆ, ವಾಟರ್ನ ಯೂಸೇಜ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಓಕೆ, ಹಾಗಾದ್ರೆ ವಾಟರ್ನ ನಾವು ಯಾವ್ಯಾವ್ದಕ್ ಬಳಸ್ತಾ ಇದೀವಿ, ಯಾರ್ಯಾರಿಂದ ವಾಟರ್ ಇಷ್ಟೊಂದು ಯೂಸೇಜ್ ಆಗ್ತಾ ಇದೆ. ಸಿ, ಆ ರೀತಿ ಬರೋದಾದ್ರೆ ಸಿಟೀಸ್ ಮೊದಲನೇ ಪಾರ್ಟ್ ಅಲ್ಲಿ ಬರ್ತಾರೆ. ಯಾಕೆ ಅಂದ್ರೆ ಸಿಟಿಗಳಲ್ಲಿ ಗ್ರೋಯಿಂಗ್ ಪಾಪ್ಯುಲೇಷನ್ ಜಾಸ್ತಿನೇ ಇದೆ. ಹೌದು, ಸಿಟಿಗಳಲ್ಲಿ ಜನ ಜಾಸ್ತಿ. ಸೊ ಅಂದ್ಮೇಲೆ ಅವ್ರು ವಾಟರ್ ಬಳಸೋದು ಜಾಸ್ತಿ. ಕೆಲವು ಟೈಮಲ್ಲಿ ವಾಟರ್ನ ವೇಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ರೀಸನ್ ಆಗಿರುತ್ತೆ. ಸೊ ಇನ್ನೊಂದ್ ಕಡೆ ನೋಡಿದ್ರೆ ಫಾರ್ಮರ್ಸ್ ವಿಷಯ ಬರ್ತಾರೆ. ಫಾರ್ಮರ್ಸ್ ವಾಟರ್ ಬಳಸಲ್ವಾ, ಅವರು ಬಳಸ್ತಾರೆ. ಯಾಕೆ ಅಂದ್ರೆ ಫಾರ್ಮರ್ಸ್ಗಳಿಗೆ ಅಗ್ರಿಕಲ್ಚರಲ್ ಪರ್ಪೋಸ್ಗೆ ವಾಟರ್ ಬೇಕಾಗತ್ತೆ. ಓಕೆ, ಸಿ ಎಕ್ಸಾಂಪಲ್ ಇರಿಗೇಷನ್ ಅಂತ ಯೂಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇರಿಗೇಷನ್ ಅಂದ್ರೆ ಎಷ್ಟೋ ಏಕರ್ಸ್ ಆಫ್ ಲ್ಯಾಂಡ್ಗೆ ಒಂದೇ ಸರಿ ವಾಟರ್ನ ಸಪ್ಲೈ ಮಾಡುವಂತದ್ದು. ಸೊ ಅದಕ್ಕೆ ಅವರು ಟ್ಯೂಬ್ ವೆಲ್ಸ್ ಗಳನ್ನ ಬಳಸ್ತಾರೆ. ಓಕೆ, ಆ ಟ್ಯೂಬ್ ವೆಲ್ಸ್ ಗಳಲ್ಲಿ ವಾಟರ್ ಬೇಕಾಗುತ್ತೆ. ನೆಕ್ಸ್ಟ್ ಬರೋದಾದ್ರೆ ಇನ್ನು ನಾವು ಟಾಪಿಕ್ ಬರ್ಬೋದು. ಸೊ ಆ ಟಾಪಿಕ್ ಏನು ಅಂತಂದ್ರೆ ಮೇನ್ ಥಿಂಗ್ ರಿಲೇಟೆಡ್ ಟು ಇಂಡಸ್ಟ್ರೀಸ್.
ಹೌದು. ಈ ಇಂಡಸ್ಟ್ರೀಸ್‌ಗಳು ವಾಟರ್‌ನ ಬಳಸ್ತಾ ಇದ್ದಾರೆ. ಆಲ್‌ಮೋಸ್ಟ್ 22% ಅಷ್ಟು ವಾಟರು ಈ ಇಂಡಸ್ಟ್ರೀಸ್‌ಗಳಿಂದಾನೇ ಬಳಕೆ ಆಗ್ತಾ ಇದೆ. ಓಕೆ. ಇವ್ರು ಯಾವ್ದಕ್ ಬಳಸ್ತಾ ಇದ್ದಾರೆ ಹಾಗಾದ್ರೆ 22% ಆಲ್‌ಮೋಸ್ಟು ಕವರ್ ಆಗಿರೋ 100% ಇಂಡಿಯಾ ಅಂತಾನೆ ನಾನ್ ಕನ್ಸಿಡರ್ ಮಾಡಿದ್ರು 22% ಇಂಡಸ್ಟ್ರೀಸ್‌ಗೆ ಹೋಗುತ್ತೆ. ಯಾಕೆ ಅಂದ್ರೆ ಅವರು ಎಲೆಕ್ಟ್ರಿಸಿಟಿಗ್ ಬಳಸ್ತಾರೆ. ಸೊ ಅದ್ರಿಂದ ಇವರ ಒಂದು ಯೂಸೇಜ್ ಆಗ್ತಾ ಇದೆ. ಸೊ ಇನ್ನೂ ಕೆಲವು ಕಡೆ ಇನ್ನೂ ಕೆಲವು ರೀತಿಲಿ ನಾನು ಇಂಡಸ್ಟ್ರೀಸ್ ಬಗ್ಗೆ ಹೇಳೋದಾದ್ರೆ, ಅವ್ರು ವಾಟರ್‌ನ ಪೊಲ್ಯೂಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ತರ ಪೊಲ್ಯೂಟ್ ಮಾಡ್ತಾ ಇದ್ದಾರೆ? ಸಿ ಕೆಮಿಕಲ್ಸ್‌ಗಳು ಮಿಕ್ಸ್ ಆಗ್ತಾ ಇದೆ ವಾಟರ್‌ಗಳಲ್ಲಿ, ಪೆಸ್ಟಿಸೈಡ್ಸ್‌ಗಳು ವಾಟರ್‌ಗಳಲ್ಲಿ ಮಿಕ್ಸ್ ಆಗ್ತಾ ಇದೆ. ಆಂಡ್ ದೆನ್ ಫರ್ಟಿಲೈಸರ್‌ಗಳು ಅಗ್ರಿಕಲ್ಚರ್‌ಗೆ ಅಂತ ಫಾರ್ಮರ್ಸ್ ಯೂಸ್ ಮಾಡ್ತಾ ಇದಾರಲ್ಲ, ಫರ್ಟಿಲೈಸರ್ ಯೂಸ್ ಮಾಡ್ತಾರೆ. ಯಾಕೆ ಅಂದ್ರೆ ಗಿಡಗಳಿಗೆ ಹುಳ ಬೀಳ್ಬಾರ್ದು ಅನ್ನೋ ಕಾರಣಕ್ಕೆ ಅಗ್ರಿಕಲ್ಚರ್‌ನಲ್ಲಿ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದ್ರಿಂದನೂ ಕೂಡ ವಾಟರ್‌ನ ಪೊಲ್ಯೂಷನ್ ಆಗ್ತಾ ಇದೆ. ಅಂದ್ರೆ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನಾವು ವಾಟರ್‌ಗಳನ್ನ ಯೂಸೇಜ್ ಮಾಡ್ತಾ ಇದ್ದೀವಿ, ಪೊಲ್ಯೂಟ್ ಮಾಡ್ತಾ ಇದ್ದೀವಿ. ಸಿ ಇನ್ನೊಂದ್ ತರ ಹೇಳೋದಾದ್ರೆ ಗ್ರೌಂಡ್ ಅಲ್ಲಿರೋ ವಾಟರ್‌ನೆಲ್ಲ ಬೋರ್‌ವೆಲ್ ಮೂಲಕ ತೆಗಿತಾ ಇದ್ದೀವಿ. ಓಕೆ. ಪಂಪಿಂಗ್ ವಾಟರ್ ಸಪ್ಲೈ. ಓಕೆ. ಬೋರ್‌ವೆಲ್‌ನ ಯೂಸ್ ಮಾಡ್ಕೊಂಡು ವಾಟರ್‌ನ ಪಂಪ್ ಮಾಡ್ತಿದೀವಿ. ಇದ್ರ ಅರ್ಥ ಏನು? ಗ್ರೌಂಡ್ ಅಲ್ಲಿರೋ ವಾಟರ್ ಖಾಲಿ ಆಗ್ತಿದೆ. ಓಕೆ. ಕೆಳಗಡೆ ಗ್ರೌಂಡ್ ಅಲ್ಲಿರೋ ವಾಟರ್‌ನ ಕೂಡ ನಾವು ಖಾಲಿ ಮಾಡ್ತಾ ಇದೀವಿ. ಅದು ಕೂಡ ಶಾರ್ಟೇಜ್ ಆಗ್ತಾ ಇದೆ. ಯಾಕೆ ಅಂದ್ರೆ ಎಲ್ಲ ಬೋರ್‌ವೆಲ್ ಯೂಸ್ ಮಾಡ್ತೀವಿ, ವಾಟರ್ ಪಂಪ್ ಮಾಡ್ತೀವಿ, ಆಚೆಗೆ ಹಾಕ್ತೀವಿ. ಅದೇ ವಾಟರ್‌ನ ಇರಿಗೇಷನ್ ಅಂತ ಬಳಸ್ಕೋತೀವಿ. ಸೊ ಇಲ್ಲೂ ಕೂಡ ವಾಟರ್ ಯೂಸೇಜ್ ಆಗ್ತಾ ಇದೆ. ಸೊ ಅದ್ರಿಂದ ಅದು ಕೂಡ ಹೋಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಯಾರು ವಾಟರ್‌ನ ಬಳಸದೇ ಇರೋರು ಇಲ್ಲ ಅನ್ನೋದು ಅರ್ಥ ಆಗ್ತಾ ಇದೆ. ಸೊ ಇಷ್ಟೆಲ್ಲಾ ಬಳಸಾದ್ಮೇಲೆ ವಾಟರ್ ಖಾಲಿ ಆಗ್ಬೇಕು. ಈಗ ಗವರ್ಮೆಂಟ್‌ಗೆ ಒಂದು ಅಲರ್ಟ್‌ನೆಸ್ ಬಂದ್ಬಿಟ್ಟಿದೆ. ಇಷ್ಟೆಲ್ಲಾ ಯೂಸೇಜ್ ಎವ್ರಿ ಡೇ ಆಗ್ತಾ ಇದೆ ಅಂದ್ಮೇಲೆ ಮುಂದಿನ ದಿನಗಳಲ್ಲಿ ವಾಟರ್ ಖಾಲಿ ಆಗತ್ತೆ. ಸಿ ಆದ್ರೆ ನಾನೊಂದು ಪಾಯಿಂಟ್ ಹೇಳ್ದೆ. ಏನು ಅಂದ್ರೆ ಆಲ್‌ಮೋಸ್ಟ್ ಭೂಮಿಯಲ್ಲಿ 3 ಭಾಗ ಮೀನ್ಸ್ ಆಲ್‌ಮೋಸ್ಟ್ 3 ಪಾರ್ಟ್ಸ್ ಓಕೆ ವಾಟರ್ ಇಂದಾನೇ ಕವರ್ ಆಗಿದೆ ಅಂತ. ನಾವಿರೋದು ಬರೀ 1 ಪಾರ್ಟ್ ಅಂತ ಹೇಳ್ದೆ. ಹಾಗಾದ್ರೆ 3 ಪಾರ್ಟ್ ವಾಟರ್ ಇರ್ಬೇಕಾದ್ರೆ ನಾವಿರೋದು 1 ಭಾಗ ಅನ್ನೋದಾದ್ರೆ ನಮ್ಗಿಂತ ಜಾಸ್ತಿ ವಾಟರೇ ಇದೆ. ಹಾಗಾದ್ರೆ ವಾಟರ್ ಯಾಕೆ ಮ್ಯಾಮ್ ಖಾಲಿ ಆಗುತ್ತೆ? ಸಿ ಯೆಸ್ 3 ಪಾರ್ಟ್ಸ್ ಕೂಡ ವಾಟರ್ ಇದೆ. ಆದ್ರೆ ಆ 3 ಪಾರ್ಟಿನ ವಾಟರ್‌ನ ಕೂಡ ನಾವು ಯೂಸ್ ಮಾಡೋದಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಆಲ್‌ಮೋಸ್ಟ್ ನಮ್ಗೆ ಸಾಲ್ಟಿ ವಾಟರ್ಸ್‌ಗಳು ಸಿಗ್ತಾ ಇದೆ. ಅದು ನಮ್ಗೆ ಏನಂದ್ರೆ ಯೂಸೇಜೇ ಮಾಡೋದಕ್ಕೆ ಆಗದೆ ಇರುವಂತ ವಾಟರ್. ನಾವು ಯೂಸೇಜ್ ಮಾಡುವಂತ ವಾಟರ್ ಫ್ರೆಶ್ ವಾಟರ್ಸ್. ಓಕೆ. ಫ್ರೆಶ್ ವಾಟರ್ ಮಾತ್ರ ನಾವು ಯೂಸೇಜ್ ಮಾಡೋದ್ರಿಂದ ಇರೋ ಎಲ್ಲಾ ವಾಟರ್‌ನು ನಾವು ಯೂಸೇಜ್ ಮಾಡೋದಕ್ಕಾಗಲ್ಲ. ಕೆಲವು ವಾಟರ್ಸು ಅವೈಲಬಿಲಿಟಿ ಇದೆ. ಬಟ್ ಆದ್ರೆ ಯೂಸೇಜ್‌ಗೆ ಅವೈಲಬಿಲಿಟಿ ಇಲ್ಲ. ಸೊ ಆ ಫ್ರೆಶ್ ವಾಟರ್ ಅಲ್ಲೇ ನಾವು ನಮ್ಮ ಎವ್ರಿ ಡೇ ಇದೇನೇನ್ ವರ್ಕ್ ಇದೆ ಎಲ್ಲವನ್ನ ಮುಗಿಸ್ಕೋಬೇಕು. ಜೊತೆಗೆ ಉಳಿಸ್ಕೋಬೇಕು, ಫ್ಯೂಚರ್‌ಗೂ ಉಳಿಸ್ಬೇಕು. ಸೊ ಇದಕ್ಕೋಸ್ಕರ ಅಂತ ಬಂದಿರೋ ಒಂದು ಪ್ರಾಜೆಕ್ಟೇ ನೀವಿಲ್ಲಿ ನೋಡ್ತಾ ಇರೋಂಥ ಪಿಕ್ಚರ್. ಓಕೆ. ಸೊ ಇದ್ರ ಹೆಸರು ಹಿರಾಕುಡ್ ಡ್ಯಾಮ್ ಅಂತ ಹೇಳ್ಬಿಟ್ಟು. ಓಕೆ. ಇದೊಂದು ಡ್ಯಾಮ್. ಇದ್ದ ಡ್ಯಾಮ್‌ಗಳು ನಿಮ್ಗೆ ತುಂಬಾ ಎಲ್ಲಾ ಕಡೆನೂ ಕಾಣಿಸ್ತಾ ಇದೆ. ಒಂದ್ ಕಡೆ ಅಂತ ಅಲ್ಲ. ನೀವು ತುಂಬಾ ಕಡೆ ಈ ಡ್ಯಾಮ್‌ಗಳನ್ನ ನೋಡ್ಬೋದು. ಹಾಗಾದ್ರೆ ಈ ಡ್ಯಾಮ್‌ಗಳಿಂದ ಯೂಸೇಜ್ ಏನಾಗ್ತಾ ಇದೆ? ಸೊ ವಾಟ್ ಈಸ್ ದ ಯೂಸೇಜ್ ಆಫ್ ದಿಸ್ ಹಿರಾಕುಡ್ ಡ್ಯಾಮ್? ಸಿ ಯೂಸೇಜ್ ಏನು ಅಂತ ಅಂದ್ರೆ ಹಿರಾಕುಡ್ ಡ್ಯಾಮ್ ಬಂದ್ಬಿಟ್ಟು ಹಿರಾಕುಡ್ ಅಂತ ಅಲ್ಲ ತುಂಬಾ ಕಡೆ ಡ್ಯಾಮ್‌ಗಳು ಇದೆ. ಸೊ ಎಲ್ಲಾ ತರ ಡ್ಯಾಮ್‌ಗಳಿಗೂ ಬರೋಣ ನಾವು. ಮೊದಲು ನಾನು ಹಿರಾಕುಡ್ ಡ್ಯಾಮ್ ಬಗ್ಗೆ ಮಾತಾಡ್ಬಿಡ್ತೀನಿ. ಹಿರಾಕುಡ್ ಡ್ಯಾಮ್ ಎಲ್ಲಿದೆ ಅಂತ ಹೇಳ್ತೀನಿ. ಓಕೆ. ಸೊ ಹಿರಾಕುಡ್ ಡ್ಯಾಮ್ ನಿಮಗ್ ಕಾಣಿಸೋದು ಆಕ್ಚುಲಿ ಫಸ್ಟ್ ಆಫ್ ಆಲ್ ರಿವರ್ ಯಾವುದು ಅಂತ ಹೇಳ್ಬಿಡ್ತೀನಿ. ಇಟ್ ಈಸ್ ಎ ಮಹಾನದಿ ರಿವರ್. ಹಿರಾಕುಡ್ ಡ್ಯಾಮ್ ಅಲ್ಲಿ ಇರುವಂತದ್ದು ಮಹಾನದಿ ರಿವರ್. ಇನ್ನೊಂದು ರಿವರ್ ಬಗ್ಗೆ ಇನ್ನೊಂದು ಡ್ಯಾಮ್ ಬಗ್ಗೆನೂ ಮಾಡ್ಬಿಡ್ತೀನಿ. ಇಟ್ ಈಸ್ ಎ ನನ್ಗಾ ಪ್ರಾಜೆಕ್ಟ್ ಡ್ಯಾಮ್ ಅಂತ ಹೇಳ್ಬಿಟ್ಟು. ಓಕೆ. ಬಕ್ರಾನಂಗಲ್ ಅಂತಾನೂ ಕರಿತೀವಿ ಇದನ್ನ. ಬಕ್ರಾನಂಗಲ್ ಪ್ರಾಜೆಕ್ಟ್ ನಲ್ಲಿ ಹರಿತಾ ಇರೋ ರಿವರ್ ಬಂದು ಸಟ್ಲೇಜ್ ಬೀಚ್ ಅಂತ ಹೇಳಿ. ಓಕೆ. ಈ ಸಟ್ಲೇಜ್ ಬೀಚ್‌ನ ಟಾಪಿಕ್‌ಗೆ ಬರೋದಾದ್ರೆ, ಈ ಸಟ್ಲೇಜ್ ರಿವರ್ ಏನಿದೆ, ಇದನ್ನ ಎಲೆಕ್ಟ್ರಿಸಿಟಿಗೆ ಯೂಸ್ ಮಾಡ್ತಾರೆ. ಮೀನ್ಸ್ ಅದನ್ನ ಐಡಲ್ ಪವರ್‌ಗೆ ಯೂಸ್ ಮಾಡ್ತಾರೆ. ಓಕೆ. ಅಂಡ್ ದೆನ್ ಈ ಮಹಾನದಿ
ಸಂಬಂಧಪಟ್ಟಿರೋ ಹಿರಾಕುಡ್ ಪ್ರಾಜೆಕ್ಟ್. ಹಿರಾಕುಡ್ ಡ್ಯಾಮ್ ನ ಯಾಕೆ ಕಟ್ಟಿದ್ರು ಅಂದ್ರೆ ಫ್ಲಡ್ ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಕಟ್ಟಿದ್ರು. ಓಕೆ, ಇದು ಮೇನ್ ರೀಸನ್ ಆಗಿತ್ತು. ಫ್ಲಡ್ ನ ಕಂಟ್ರೋಲ್ ಮಾಡಬೇಕು ಅಂತಾನೆ ಹಿರಾಕುಡ್ ಡ್ಯಾಮ್ ಅನ್ನ ಕಟ್ಟಲಾಗಿತ್ತು. ಸೊ ಈ ಎರಡೂ ಡ್ಯಾಮ್ ಬಗ್ಗೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಮೆನ್ಷನ್ ಇದೆ. ಸೊ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಇಂಥ ಡ್ಯಾಮ್ಗಳನ್ನ ಎಲ್ಲಾ ಕಡೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನಮ್ಮ ಜಾಗಗಳಲ್ಲೂ ಕೂಡ ಹತ್ರದಲ್ಲಿ ಡ್ಯಾಮ್ ಇದೆ. ಓಕೆ, ಬಟ್ ಇದು 2 ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತಾ ಇರೋದು. ಹಿರಾಕುಡ್ ಡ್ಯಾಮ್ ನ ಫ್ಲಡ್ ಕಂಟ್ರೋಲ್ಗೆ ಅಂತ ಮಹಾನದಿ ರಿವರ್ ನ ಬ್ಲಾಕ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ರು. ಬಕ್ರಾನನ್ಗಲ್ ನ ಐಡಲ್ ಪವರ್ ಎಲೆಕ್ಟ್ರಿಸಿಟಿಗೆ ಅಂತ ಸಡ್ಲಜ್ ಬೀಸ್ನ ರಿವರ್ ನ ಬ್ಲಾಕ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ರು. ಹಾಗಾದ್ರೆ ಎಲ್ಲಾ ಕಡೆ ಡ್ಯಾಮ್ ನ ಯಾಕೆ ಕಟ್ತಾ ಇದ್ದಾರೆ? ಡ್ಯಾಮ್ ನ ಯೂಸೇಜ್ಗಳು ಏನು? ಸಿ, ಡ್ಯಾಮ್ ನ ಯೂಸೇಜ್ಗೆ ನಾವು ಬರೋದಾದ್ರೆ ಐ ಕ್ಯಾನ್ ಗೋ ವಿತ್ ಒನ್ ಥಿಂಗ್. ಏನು ಅಂದ್ರೆ ಎಲೆಕ್ಟ್ರಿಸಿಟಿ. ಓಕೆ, ಡ್ಯಾಮ್ ಇಂದ ನಮ್ಗೆ ಎಲೆಕ್ಟ್ರಿಸಿಟಿ ಸಿಗುತ್ತೆ. ದ ಸೆಕೆಂಡ್ ಪಾಯಿಂಟ್, ಇರಿಗೇಷನ್. ಹೌದು, ಎಷ್ಟೋ ಸುತ್ತಮುತ್ತ ಇರೋ ಹಳ್ಳಿಗಳಿಗೆ ವಾಟರ್ ಸಪ್ಲೈ ಆಗ್ತಾ ಇದೆ. ಸೊ ಬಿಕಾಸ್ ಆಫ್ ದಿಸ್. ಮೂರನೇದು, ಜಾಸ್ತಿ ನೀರಾದ್ರೆ ಸಿ, ಈ ಡ್ಯಾಮ್ ಏನ್ ಮಾಡುತ್ತೆ ಅಂದ್ರೆ ಮಳೆ ನೀರ್ ಬರುತ್ತಲ್ಲ ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಳುತ್ತೆ. ಓಕೆ, ಸೊ ಮಳೆ ನೀರ್ ಜಾಸ್ತಿ ಆದಾಗ ಫ್ಲಡ್ ಆಗುತ್ತೆ. ನೀವು ಫ್ಲಡ್ ನ ಪಿಕ್ಚರ್ ನ ಇಲ್ಲಿ ನೋಡ್ಬೋದು. ಓಕೆ, ಸೊ ಫ್ಲಡ್ ಆದಾಗ ಯಾವ ರೀತಿಯಲ್ಲಿ ಫುಡ್ಗಳನ್ನ ಸಪ್ಲೈ ಮಾಡ್ತಾರೆ, ಹೇಗೆ ಜನರನ್ನ ಕ್ಯಾರಿ ಮಾಡ್ತಾರೆ. ಸೊ ಕೋಲ್ಕತ್ತಾ ಅಲ್ಲಿ ನಡೆದಂತ ಒಂದು ಫ್ಲಡ್, ಅದರಲ್ಲಿ ಬಸ್ ಸಿಗಾಕೊಂಡಿದ್ದು, ಈ ಸಿಚುಯೇಷನ್ಸ್ ನ ನೋಡ್ಬೋದು. ಇದೆಲ್ಲ ನೋಡಿದ್ರೆ ಫ್ಲಡ್ ಕಂಟ್ರೋಲ್ಗೂ ಕೂಡ ಡ್ಯಾಮ್ ನಿಜವಾಗ್ಲೂ ಒಳ್ಳೆಯ ಪಾತ್ರವನ್ನ ವಹಿಸುತ್ತೆ. ಓಕೆ, ಅಷ್ಟೇ ಅಲ್ಲ, ನಮ್ಮ ಡೊಮೆಸ್ಟಿಕ್ ಪರ್ಪೋಸ್ಗಳಿಗೆ, ಇಂಡಸ್ಟ್ರೀಸ್ ನ ಬೇರೆ ಬೇರೆ ಪರ್ಪೋಸ್ಗೂ ಕೂಡ ನಾವು ಇದೇ ಒಂದು ಡ್ಯಾಮ್ ಅನ್ನ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ. ಆ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಮಲ್ಟಿಪರ್ಪೋಸ್ ಪ್ರಾಜೆಕ್ಟ್ ಅಂತಾನೂ ಕೂಡ ಇದಕ್ಕೆ ನೇಮಿಂಗ್ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜವಾಹರ್ಲಾಲ್ ನೆಹರು ಅವರು ಒಂದು ಲೈನ್ ಹೇಳಿದ್ದಾರೆ. ದೇ ಹ್ಯಾವ್ ಮೆನ್ಷನ್ ಒನ್ ಲೈನ್. ಜವಾಹರ್ಲಾಲ್ ನೆಹರು. ಹಾಗಾದ್ರೆ ಆ ಲೈನ್ ಏನು ಅವ್ರು ಹೇಳಿರೋದು? ಅವ್ರು ಹೇಳಿರೋ ಲೈನ್ ದ ಟೆಂಪಲ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರೆದಿದ್ದಾರೆ ಇದನ್ನ ಟೆಂಪಲ್ಸ್ ಆಫ್ ಮಾಡರ್ನ್ ಇಂಡಿಯಾ ಅಂತ ಕರೆದಿದ್ದಾರೆ. ಸೊ ನೀವು ನೋಡ್ಬೋದು ಎಷ್ಟು ಡ್ಯಾಮ್ಗೆ ಇಂಪಾರ್ಟೆನ್ಸ್ಗಳನ್ನ ಇಲ್ಲಿ ಕೊಡ್ಲಾಗಿದೆ ಅನ್ನೋದನ್ನ ರೆಫರ್ ಮಾಡ್ಬೋದು. ಹಾಗಾದ್ರೆ ಡ್ಯಾಮ್ಗೆ ಒಂದು ಡೆಫಿನಿಷನ್ ಕೂಡ ಹಾಕ್ಬಿಡೋಣ. ಡೆಫಿನಿಷನ್ ಏನಾಗಾದ್ರೆ ಇಟ್ ಈಸ್ ಎ ರಿಸರ್ವಿಯರ್. ಓಕೆ, ಇಟ್ ಈಸ್ ಎ ರಿಸರ್ವಿಯರ್ ರಾದರ್ ದ್ಯಾನ್ ಸ್ಟ್ರಕ್ಚರ್. ಅದ್ರ ಸ್ಟ್ರಕ್ಚರ್ ಇಂದನೂ ಅದನ್ನ ನಾವು ರಿಸರ್ವಿಯರ್ ಅಂತ ಕರೆಯೋಣ, ಅಂದ್ರೆ ಒಂದು ಸ್ಟೋರೇಜ್ ಅಂತ ಕರೆಯೋಣ. ಓಕೆ, ಸಿ, ಡ್ಯಾಮ್ ಅಲ್ಲೂ ಕೂಡ ಕೆಲವು ಕ್ಲಾಸಿಫಿಕೇಶನ್ ಇದೆ, ಅದನ್ನ ಮೆನ್ಷನ್ ಮಾಡ್ತೀನಿ. ಒಂದು ಕ್ಲಾಸಿಫಿಕೇಶನ್ ಬಂದು ಟಿಂಬರ್ ಡ್ಯಾಮ್. ಹಾಗಾದ್ರೆ ಈ ಟಿಂಬರ್ ಡ್ಯಾಮ್ ಏನು ಅಂತ ಕಲಿಬೇಕಾ? ಸಿ, ಅದು ನಿಮ್ಮ ಕಾನ್ಸೆಪ್ಟ್ ಅಲ್ಲಿ ಇಲ್ಲ, ಬಟ್ ಆದ್ರೆ ಅದರ ನೇಮಿಂಗ್ ನ ನೀವು ಕಲಿಬೇಕಾಗುತ್ತೆ. ಇನ್ನೊಂದು ಕ್ಲಾಸಿಫಿಕೇಶನ್ ಬಂದ್ಬಿಟ್ಟು ಎಂಬಾರ್ಕ್ಮೆಂಟ್ ಡ್ಯಾಮ್. ಓಕೆ, ಅಂಡ್ ದೆನ್ ಮತ್ತೊಂದು ಕ್ಲಾಸಿಫಿಕೇಶನ್ ಬಂದ್ಬಿಟ್ಟು ಮೇಸನ್ರಿ ಡ್ಯಾಮ್. ಓಕೆ, ಸೊ ಇದರ ಕ್ಯಾಟಗರೀಸ್ ನ ನೀವು ಕಲೀಲೇಬೇಕಾಗುತ್ತೆ. ಯಾಕೆ ಅಂದ್ರೆ ಡ್ಯಾಮ್ ನ ಅದರ ಡಿಸ್ಕ್ರಿಪ್ಷನ್ ಇಲ್ಲ ಅಂದ್ರೂ ಈ ಕ್ಲಾಸಿಫಿಕೇಶನ್ ಇದೆ. ಸೊ ಅದರಿಂದ ಅದನ್ನ ಸ್ಟಡಿ ಮಾಡ್ಬೇಕಾಗುತ್ತೆ. ಸಿ, ಡ್ಯಾಮ್ ಇನ್ನೊಂದು ಏನು ಅಂತ ಅಂದ್ರೆ ನಮ್ ಡ್ಯಾಮ್ ಅಲ್ಲೂ ಕೂಡ ಆಕ್ಚುಲಿ ಕೆಲವು ಆಪ್ಷನ್ಸ್ ಇದೆ. ಸಿ, ಡ್ಯಾಮ್ ಅಂದ ತಕ್ಷಣ ಎಲ್ಲ ಒಂದೇ ತರ ಕಟ್ಟಬೇಕು ಅಂತ ಹೇಳಿಲ್ಲ. ಕೆಲವರು ಚಿಕ್ಕದಾಗಿ ಕಟ್ತಾರೆ. ಸೊ ವಿ ಕನ್ಸಿಡರ್ ದಟ್ ಒನ್ ಆಸ್ ಎ ಲೋ ಡ್ಯಾಮ್ಸ್. ಕೆಲವರು ಮೀಡಿಯಂ ಲೆವೆಲ್ ಅಲ್ಲಿ ಕಟ್ತಾರೆ. ಸೊ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಮೀಡಿಯಂ ಹೈಟ್ ಡ್ಯಾಮ್ಸ್. ಎಲ್ಲಾನು ಒಂದೇ ತರ ಇಷ್ಟೇ ಇದ್ರಲ್ಲಿ ಕಟ್ಟಬೇಕು ಅನ್ನೋ ರೂಲ್ಸ್ ಇಲ್ಲ. ಓಕೆ, ಅಂಡ್ ದೆನ್ ಇನ್ನೊಂದಿದೆ, ಇಟ್ ಈಸ್ ಎ ಹೈ ಡ್ಯಾಮ್. ಓಕೆ, ಇದೆಲ್ಲವೂ ಕೂಡ ಡ್ಯಾಮ್ ನ ಒಂದು ಯೂಸೇಜ್, ಡ್ಯಾಮ್ ನ ಒಂದು ಪರ್ಪೋಸಸ್. ಓಕೆ, ಯಾವ ಜವಾಹರ್ಲಾಲ್ ನೆಹರು ಅವರು ಅದ್ರ ಬಗ್ಗೆ ಹೇಳಿರುವಂತ ಒಂದು ಲೈನ್. ಓಕೆ, ಸೊ ಲೆಟ್ ಮಿ ಗೋ ಫಾರ್ ನೆಕ್ಸ್ಟ್ ಒನ್. ಸಿ, ಹೌದು ಡ್ಯಾಮ್ ನ ಯೂಸ್ ಮಾಡ್ತಾ ಇದ್ದಾರೆ, ಅದನ್ನ ನಾವು ಅಗ್ರಿ ಮಾಡೋಣ.
ಓಕೆ. ಅದಕ್ಕೆ ಸಂಬಂಧಪಟ್ಟಿರುವಂತದ್ದು ಒಂದು ಎಕ್ಸಾಂಪಲ್ ನ ಕೂಡ ಇದರಲ್ಲಿ ಸ್ಟೇಟ್ ಆಗಿದೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಆ ಎಕ್ಸಾಂಪಲ್ ಬಗ್ಗೆ ನಾನು ಮಾತಾಡ್ತೀನಿ. ಇಟ್ ಈಸ್ ಎ ವೆರಿ ಬಿಗ್ ಆಂದೋಲನ್. ಅದ್ರ ಹೆಸರು ನರ್ಮದಾ ಬಚೋ ಆಂದೋಲನ್. ಓಕೆ. ನರ್ಮದಾ ಬಚೋ ಆಂದೋಲನ್ ಇದು ಆಗಿತ್ತು NGO ಅವರ ಕಡೆಯಿಂದ. ಓಕೆ. ಇದು ಯಾವಾಗ ನಡೀತು ಅಂದ್ರೆ ಆಕ್ಚುಲಿ ಇದು ಸರ್ದಾರ್ ಸರೋವರ್ ಡ್ಯಾಮ್ ನ ಕಟ್ಟಬೇಕಾದ್ರೆ ನಡೀತು. ಅಲ್ಲ, ಡ್ಯಾಮ್ ತುಂಬಾ ಪರ್ಪೋಸ್ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಇವ್ರು ಯಾಕೆ ಈ ಆಂದೋಲನ ಮಾಡಿದ್ರು? ವೈ ದೇ ಡಿಡ್ ದಿಸ್ ಸ್ಟ್ರೈಕ್? ಓಕೆ. ಸರ್ದಾರ್ ಸರೋವರ್ ಡ್ಯಾಮ್ ಹಾಗಾದ್ರೆ ಎಲ್ಲಿದೆ ಅನ್ನೋ ಕ್ವಶನ್ ಇರ್ಬೋದು. ಈ ಸರ್ದಾರ್ ಸರೋವರ್ ಡ್ಯಾಮ್ ಇರೋದು ಗುಜರಾತ್ ನಲ್ಲಿ. ಅದ್ರ ಜೊತೆಗೆ ಇಲ್ಲಿ ಬ್ಲಾಕ್ ಮಾಡಿರುವಂತ ರಿವರ್ ಬಂದ್ಬಿಟ್ಟು ಇಟ್ ಇಸ್ ನರ್ಮದಾ ರಿವರ್. ನರ್ಮದಾ ರಿವರ್ ನ ಬ್ಲಾಕ್ ಮಾಡಿದ್ದಾರೆ. ಆದ್ರೆ ನರ್ಮದಾ ರಿವರ್ ಬ್ಲಾಕ್ ಮಾಡಿ ಡ್ಯಾಮ್ ಮಾಡೋ ಟೈಮಲ್ಲಿ ಸ್ಟ್ರೈಕ್ ಯಾಕೆ ಮಾಡ್ತಾ ಇದ್ದಾರೆ NGO ಅವರು? ಈ ಡ್ಯಾಮ್ ಇಂದ ಬರೀ ಯೂಸೇಜ್ ಅಲ್ಲ, ನೆಗೆಟಿವ್ ಎಫೆಕ್ಟ್ ಕೂಡ ಇದೆ. ಯಾವ್ದಾ ನೆಗೆಟಿವ್ ಎಫೆಕ್ಟ್? ಯಾವ ಒಂದು ನೆಗೆಟಿವ್ ಎಫೆಕ್ಟ್ ಈ ಡ್ಯಾಮ್ ನಿಂದ ಇದೆ? ಸಿ, ಡ್ಯಾಮ್ ಕಟ್ಬೇಕಂದ್ರೆ ತುಂಬಾ ಜನ ತಮ್ಮ ಎಕರ್ಸ್ ಆಫ್ ಲ್ಯಾಂಡ್ ಗಳನ್ನ ಕಳ್ಕೋಬೇಕು. ರೈಟ್? ಎಷ್ಟೋ ಟ್ರೀಸ್ ಗಳನ್ನ ತೆಗ್ದು ಹಾಕ್ತಾರೆ. ಓಕೆ. ಎಷ್ಟೋ ಫಾರ್ಮರ್ಸ್ ಅವರ ಎಕರ್ಸ್ ಆಫ್ ಲ್ಯಾಂಡ್ ನ ಕಳ್ಕೋತಾರೆ. ಓಕೆ. ಸೊ ಲ್ಯಾಂಡ್ ನ ಕೊಡ್ಲೇಬೇಕಾಗತ್ತೆ. ಲ್ಯಾಂಡ್ ಸಬ್ಮರ್ಜ್ ಆಗತ್ತೆ. ಸೊ ಇದು ಮೇನ್ ರೀಸನ್ ಆಗೋಯ್ತು. ಯಾಕಂದ್ರೆ ಫಾರ್ಮರ್ಸ್ ಗಳು ಲ್ಯಾಂಡ್ ನ ಕಳ್ಕೋತಾರೆ ಅನ್ನೋದು ಒಂದು ಮೇನ್ ರೀಸನ್. ಸೊ ಅದಕ್ಕೋಸ್ಕರ ಅಂತಾನೆ ಈ ಆಂದೋಲನ ನಡೀತು. ಓಕೆ. ಹಾಗಾದ್ರೆ ಲ್ಯಾಂಡ್ ಕಳ್ಕೋತಾರೆ ಅಂದ್ಬಿಟ್ಟು ಡ್ಯಾಮ್ ಕಟ್ಟೋದ್ ಬೇಡ್ವಾ? ಕಟ್ಲೇಬೇಕು ಅಲ್ವಾ? ಸೊ ಅದು ಒಂದೇ ರೀಸನ್. ಇನ್ನು ಕೆಲವು ನೆಗೆಟಿವ್ ಎಫೆಕ್ಟ್ಸ್ ಇದೆ. ನಾನೀಗ ಮಾತಾಡ್ತಾ ಇರೋದು ಡ್ಯಾಮಿನ ನೆಗೆಟಿವ್ ಎಫೆಕ್ಟ್ಸ್. ಇದೊಂದೇ ನೆಗೆಟಿವ್ ಎಫೆಕ್ಟ್ ಅಲ್ಲ, ಇನ್ನೂ ಒಂದು ನೆಗೆಟಿವ್ ಎಫೆಕ್ಟ್ ಇದೆ. ಆ ನೆಗೆಟಿವ್ ಎಫೆಕ್ಟ್ ಇನ್ನೊಂದು ಏನು ಅಂತ ಅಂದ್ರೆ, ಇದರಿಂದ ಎಷ್ಟೊಂದ್ ಜನ ಲ್ಯಾಂಡ್ಲೆಸ್ ಆಗೋದ್ರು. ಫಸ್ಟ್ ಪಾಯಿಂಟ್ ಬಗ್ಗೆ ಹೇಳ್ತಾರೆ. ಇನ್ನೊಂದು ಪಾಯಿಂಟ್ ಬಗ್ಗೆ, ಇನ್ನೊಂದು ಎಕ್ಸಾಂಪಲ್ ಬಗ್ಗೆ ನಾವು ಮಾತಾಡಿದ್ರೆ, ಡ್ಯಾಮ್ ನ ಕಟ್ಟಾದ್ಮೇಲೂ ಕೂಡ ಆಕ್ಚುಲಿ ಡ್ಯಾಮ್ ಪ್ರಕಾರ ಏನು, ಫ್ಲಡ್ ಕಂಟ್ರೋಲ್ ಆಗ್ಬೇಕು. ರೈಟ್? ಸೊ ಡ್ಯಾಮ್ ನ ಕಟ್ಟದಾದ್ಮೇಲೂ ಕೂಡ ಫ್ಲಡ್ ಕಂಟ್ರೋಲ್ ಆಗಿರ್ಲಿಲ್ಲ. ಒಂದ್ ಕಡೆ ಫ್ಲಡ್ ಆಗೇ ಹೋಯ್ತು. ಓಕೆ. ದ ಫ್ಲಡ್ ಹ್ಯಾಪೆಂಡ್. ಒಂದ್ ಕಡೆ ಫ್ಲಡ್ ಆಯ್ತು. ಮೀನ್ಸ್ ಫ್ಲಡ್ ನ ಕಂಟ್ರೋಲ್ ಮಾಡೋದ್ರಲ್ಲಿ ಡ್ಯಾಮ್ ಸೋತೋಗಿತ್ತು. ಓಕೆ. ಅಂದ್ರೆ ಈ ಡ್ಯಾಮ್ ನ ಕಟ್ಟಾದ್ಮೇಲೂ ಕೂಡ ಫ್ಲಡ್ ಆಯ್ತು. ಓಕೆ. ಗುಜರಾತ್, ಮಹಾರಾಷ್ಟ್ರ ಭಾಗಗಳಲ್ಲಿ ಫ್ಲಡ್ ಆಗತ್ತೆ. ಸೊ ಡ್ಯಾಮ್ ನ ಕಟ್ಟಾದ್ಮೇಲೂ ಕೂಡ ಫ್ಲಡ್ ಆಗ್ತಾ ಇದೆ, ಲ್ಯಾಂಡ್ಸ್ಕೇಪ್ ಗಳಾಗ್ತಾ ಇದೆ. ಅಂದ್ರೆ ಡ್ಯಾಮು ಕೆಲವು ಕಡೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಓಕೆ. ಸೊ ಇದು ಒಂದು ನಮ್ಗೆ ನೆಗೆಟಿವ್ ಎಫೆಕ್ಟ್ ಅಂತ ಅನ್ಸುತ್ತೆ. ಬರೀ ಇವ್ ಎರಡೇ ನೆಗೆಟಿವ್ ಎಫೆಕ್ಟ್ ಅಂತ ಆಗಿರ್ಲಿಲ್ಲ. ಓಕೆ. ಬೇರೆ ಬೇರೆ ತರಹದ ನೆಗೆಟಿವ್ ಎಫೆಕ್ಟ್ ಗಳು ಆಗಿದೆ. ಬಟ್ ಆದ್ರೆ ಇದರಲ್ಲಿ ಮೇನ್ ನೆಗೆಟಿವ್ ಎಫೆಕ್ಟ್ ಅಂತ ಇದನ್ನ ಮೆನ್ಷನ್ ಮಾಡಲಾಗಿದೆ. ಓಕೆ. ಸರ್ದಾರ್ ಸರೋವರ್ ಡ್ಯಾಮ್ ಬಗ್ಗೆ ನಾನು ಬರೋದಾದ್ರೆ, ಇದನ್ನ ಗುಜರಾತ್ ನಲ್ಲಿ ಕಟ್ಲಾಯ್ತು. ಇದೊಂದು ದೊಡ್ಡ ಡ್ಯಾಮ್. ಈ ಡ್ಯಾಮ್ಗೆ ಆಕ್ಚುಲಿ ಏನಿಲ್ಲ ಅಂದ್ರೂ 4 ತರ ಸ್ಟೇಟ್ಗಳು ಇನ್ವಾಲ್ವ್ ಆಗಿದೆ. ಮಧ್ಯಪ್ರದೇಶ್, ಓಕೆ, ಮಹಾರಾಷ್ಟ್ರ, ಅಂಡ್ ದೆನ್ ಸರ್ದಾರ್ ಸರೋವರ್ ಡ್ಯಾಮ್, ಸಾರಿ ರಾಜಸ್ಥಾನ್, ಗುಜರಾತ್. ಓಕೆ. ಈ 4 ಸ್ಟೇಟ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡು ಇದೊಂದು ಬಿಗ್ ಪ್ರಾಜೆಕ್ಟ್ ಮಾಡ್ಲಾಯ್ತು. ಆದ್ರೆ ಈ ಬಿಗ್ ಪ್ರಾಜೆಕ್ಟ್ ಮೇಲೆ ಇಂಥ ಒಂದು ದೊಡ್ಡ ಆಂದೋಲನ ನಡೀತು. ದಟ್ ಈಸ್ ವಾಟ್ ನರ್ಮದಾ ಬಚೋ ಆಂದೋಲನ್. ಸೊ ಈ ಆಂದೋಲನ್ ಬಗ್ಗೆ ತಿಳ್ಕೊಳ್ಳೋದು ನೀವು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಸೊ ಹಾಗಾದ್ರೆ ಡ್ಯಾಮ್ ಇಸ್ ದ ಓನ್ಲಿ ಒನ್ ಆಪ್ಷನ್? ಎಲ್ಲೋ ಒಂದ್ ಕಡೆ ಅನ್ಕೊಂಡಿದ್ರು ಡ್ಯಾಮ್ ಒಂದೇ ಒಂದು ಆಪ್ಷನ್ ನಮ್ಗೆ, ಬೇರೆ ಯಾವ ಆಪ್ಷನ್ ಕೂಡ ನಮ್ಗೆ ಇಲ್ಲ ಅಂತ ಅನ್ಕೊಂಡಿದ್ರು. ಆಮೇಲೆ ಈ ಫ್ಲಡ್ ಕೂಡ 2006 ಅಲ್ಲಿ ಆಗೋಯ್ತು. ಆಮೇಲೆ ಇನ್ನೂ ಒಂಥರ ಪ್ರಾಬ್ಲಮ್ ಆಯ್ತು, ಲ್ಯಾಂಡ್ ಡಿಗ್ರೇಡೇಷನ್ ಪ್ರಾಬ್ಲಮ್ ಆಯ್ತು. ಓಕೆ. ಇವ್ರು ಲ್ಯಾಂಡ್ ಏನ್ ಬಳಸ್ತಾರೆ ಅದ್ರಿಂದ. ಜೊತೆಗೆ ವಾಟರ್ ನ ಸ್ಟೋರ್ ಮಾಡ್ತಾರೆ ಡ್ಯಾಮ್ ಅಲ್ಲಿ. ಅಂದ್ರೆ ವಾಟರ್ ಅದೇ ಜಾಗದಲ್ಲಿ ಇರುತ್ತೆ, ವಾಟರ್ ಹರಿಯೋದಿಲ್ಲ. ಇಟ್ ಇಸ್ ಸ್ಟೇಯಿಂಗ್ ಅಟ್ ದ ಸೇಮ್ ಪ್ಲೇಸ್. ಅದೇ ಪ್ಲೇಸ್ ಅಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ವಾಟರ್ ಬೋರ್ನ್ ಡಿಸೀಸ್ ಗಳು ಸ್ಟಾರ್ಟ್ ಆಗುತ್ತೆ. ಹೌದು, ವಾಟರ್ ಬೋರ್ನ್ ಡಿಸೀಸ್ ಗಳು ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಪ್ರಾಬ್ಲಮ್ ಆಯ್ತು. ಜೊತೆಗೆ ಪೆಸ್ಟಸ್ ಇಶ್ಯೂ ಆಯ್ತು. ಓಕೆ. ಜೊತೆಗೆ ಕೆಲವು ಪೊಲ್ಯೂಷನ್ ಕೂಡ ಒಂದು ಇಲ್ಲಿ ಕಾರಣ ಆಯ್ತು. ಓಕೆ. ಈ ವಾಟರು ನೀವು ಬಕೆಟ್ ಅಲ್ಲಿ ಒಂದೇ ಇಟ್ಬಿಡಿ, ಯಾವುದೇ ಕಾರಣಕ್ಕೂ ಅದನ್ನ
ಒಂದ್ 10 ದಿವಸ ತೆಗಿಯಕ್ ಹೋಗ್ಬೇಡಿ. ಅದ್ರೊಳಗಡೆ ತಂದೆ ಆದಂತ ವಾಟರ್ ಬಾರ್ನ್ ಡಿಸೀಸ್‌ಗಳು ಶುರು ಆಗುತ್ತೆ. ಓಕೆ. ಸೊ ವಾಟರ್ ಹರಿತಾ ಇರ್ಬೇಕು. ಒಂದೇ ಕಡೆ ಕಾನ್ಸ್ಟೆಂಟ್ ಆಗಿದ್ದಾಗ ಈ ರೀತಿಯ ಪ್ರಾಬ್ಲಮ್ ಆಗುತ್ತೆ. ಡ್ಯಾಮ್ ಅಲ್ಲಂತೂ ಕಾನ್ಸ್ಟೆಂಟ್ ಆಗಿ ಇದ್ದೇ ಇರುತ್ತೆ. ಸೊ ಅದರಿಂದ ಈ ಪ್ರಾಬ್ಲಮ್ ಆಗೋದು ಇಟ್ ಈಸ್ ಎ ನಾರ್ಮಲ್ ಥಿಂಗ್. ಓಕೆ. ಸೊ ಇದೆಲ್ಲಾ ನೆಗೆಟಿವ್ ಎಫೆಕ್ಟ್ ಇದೆ ಅಂದಾಗ ಬಂದಿದ್ದೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಈಗ ನೀವು ನೋಡ್ಬೋದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ಪಿಕ್ಚರ್. ಓಕೆ. ಸಿ ಡ್ಯಾಮ್ ಇಸ್ ನಾಟ್ ಓನ್ಲಿ ದ ಆಪ್ಷನ್. ಡ್ಯಾಮ್ ಒಂದೇ ಆಪ್ಷನ್ ಅಲ್ಲ ಅಂದಾಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಪ್ಷನ್ ಬರುತ್ತೆ. ಓಕೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಪ್ಷನ್ ಅಲ್ಲಿ ನೀವು ಪಿಕ್ಚರ್ ಗಳನ್ನ ನೋಡ್ಬೋದು. ಈ ಪಿಕ್ಚರ್ ನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಒಂದ್ ಕಡೆ ಮನೆ ಇದೆ, ಮನೆ ಮೇಲೆ ಟೆರೆಸ್ ಇದೆ, ಟೆರೆಸ್ ಅಲ್ಲಿ ವಾಟರ್ ಕಲೆಕ್ಟ್ ಆಗ್ತಾ ಇದೆ, ರೈನ್ ಬರ್ತಾ ಇದೆ. ಓಕೆ. ಆ ವಾಟರ್ ಪೂರ್ತಿ ಇಲ್ಲಿ ಕಲೆಕ್ಟ್ ಆಗ್ತಾ ಇದೆ. ಓಕೆ. ಆ ನಂತರ ಇಲ್ಲೊಂದು ಪೈಪ್ ಕೂಡ ಇದೆ. ಪೈಪ್ ಮೂಲಕ ಈ ಸ್ಮಾಲ್ ಟ್ಯಾಂಕ್ ಹೋಗುತ್ತೆ. ಓಕೆ. ಸೊ ಆಮೇಲೆ ಆ ಟ್ಯಾಂಕು ಫಿಲ್ ಆಯ್ತು ಅಂದ್ರೆ ಯು ಕ್ಯಾನ್ ಸಿ ಹಿಯರ್ ಇಲ್ಲೂ ಕೂಡ ಅದೇ ತರದ್ ಒಂದು ಪಿಕ್ಚರ್ ತೋರಿಸ್ತಾ ಇದೆ. ಒಂದು ಬಿಗ್ ಟ್ಯಾಂಕ್ ಕೂಡ ಯೂಸ್ ಮಾಡಿದ್ದಾರೆ. ಓಕೆ. ಇಲ್ಲಿ ಯೂಸ್ ಮಾಡಿರೋ ಪೈಪ್ ಯಾವ್ದು ಗೊತ್ತಾ? ಇಟ್ ಇಸ್ ಎ PVC ಟ್ಯೂಬ್. ಓಕೆ. PVC ಪೈಪ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಏನು ಅಂದ್ರೆ ಫಿಲ್ಟರ್ ಆಗಕ್ಕೆ ಅಂತಾನೂ ಕೂಡ ಜಾಗ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿ ಫಿಲ್ಟರ್ ಆಗುತ್ತೆ. ಯಾಕಂದ್ರೆ ಮಳೆ ಬಂದ ತಕ್ಷಣ ಆ ಟೆರೆಸ್ ಮೇಲೆ ಇರೋದೆಲ್ಲ ಕಲೆಕ್ಟ್ ಆಗಿ ಬೀಳುತ್ತಲ್ವಾ? ಸೊ ಅದು ಬೀಳೋ ಸ್ಟಾರ್ಟಿಂಗ್‌ದೇ ಟ್ಯಾಂಕ್ ಒಳಗಡೆ ಹೋಗೋದಿಲ್ಲ. ಅಲ್ಲಿ ಫಿಲ್ಟರಿಂಗು ಕೂಡ ಜಾಗ ಇದೆ. ಸ್ಯಾಂಡ್ ಅಂಡ್ ಬ್ರಿಕ್ ಫಿಲ್ಟರ್ ಆಗುತ್ತೆ. ಅದಾದ್ಮೇಲೆ ವಾಟರ್ ಈ ಜಾಗದಲ್ಲಿ ಕಲೆಕ್ಟ್ ಆಗುತ್ತೆ. ಓಕೆ. ಸೊ ದಿಸ್ ಈಸ್ ಎ ವೇ ನೀವು ನೋಡ್ಬೋದು. ಅಂದ್ರೆ ಇಲ್ಲಿ ಇನ್ನೊಂದು ಪಿಕ್ಚರ್ ನೋಡ್ಬೋದು. ರೈನ್ ವಾಟರ್‌ನ ಕೂಡ ನಾವು ಕಲೆಕ್ಟ್ ಮಾಡ್ಕೋತಾ ಇದೀವಿ. ಓಕೆ. ಹಾಗಾದ್ರೆ ಇದ್ ನಡೆದಿದ್ ಎಲ್ಲಿ? ಯಾವ ಜಾಗದಲ್ಲಿ ಇದು ಶುರು ಆಯ್ತು? ಇದು ಶುರು ಆಗಿದ್ದು ರಾಜಸ್ಥಾನಲ್ಲಿ. ರಾಜಸ್ಥಾನ್ನ ಬಿಕನೂರ್, ಪಲೋಡಿ, ಬರ್ಮರ್ ಈ ಜಾಗಗಳಲ್ಲಿ ಇದು ಶುರು ಆಯ್ತು. ಸೊ ಇದ್ರ ಬಗ್ಗೆ ಲೆಟ್ ಅಸ್ ವಿ ಗೋ ಆನ್ ವಿತ್ ಡಿಸ್ಕಷನ್. ಓಕೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಹೋದ್ರೆ ಲೆಟ್ ಮಿ ಗೋ ವಿತ್ ದ ಮೊದಲನೇ ಪಾಯಿಂಟ್‌ಗೆ ನಾನು ಇದ್ರ ಬಗ್ಗೆ ಬರ್ತೀನಿ. ಸೊ ಇದ್ರಿಂದ ನನ್ಗೆ ಏನ್ ಅರ್ಥ ಆಗುತ್ತೆ? ಇಟ್ ಈಸ್ ಎ ರೈನ್ ವಾಟರ್ ಕಲೆಕ್ಷನ್. ಸೊ ಆ ರೈನ್ ವಾಟರ್‌ನ ನಾವ್ ಹೇಗ್ ಕಲೆಕ್ಟ್ ಮಾಡ್ತಾ ಇದೀವಿ? ವಿ ಆರ್ ಕಲೆಕ್ಟಿಂಗ್ ಥ್ರೂ ದ ರೂಫ್ ಟಾಪ್. ಓಕೆ. ನಮ್ಮ ಟೆರ್ರಸ್ ಇಂದ ಅದು ಕಲೆಕ್ಟ್ ಆಗ್ತಾ ಇದೆ. ಸೊ ಇಟ್ ಈಸ್ ಎ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಓಕೆ. ಸೊ ಇದು ಹೆಂಗೆ ಸ್ಟಾರ್ಟ್ ಆಯ್ತು? ಸಿ ನೀವಿಲ್ಲಿ ಒಂದು ಪಿಕ್ಚರ್ ಕೂಡ ನೋಡ್ಬೋದು. ರಿಲೇಟೆಡ್ ಟು ದ ಒಂದು ಪಿಕ್ಚರ್ ಇದೆ. ಇಟ್ ಈಸ್ ರಿಲೇಟೆಡ್ ಟು ಸಮ್ ಕಲೆಕ್ಷನ್ಸ್. ಆ ಪಿಕ್ಚರ್ ಬಗ್ಗೆ ಆಮೇಲೆ ಬಂದ್ಬಿಡ್ತೀನಿ. ಅದ್ರ ಬಗ್ಗೆಗಿಂತ ಮುಂಚೆ ನಾನೊಂದು ವರ್ಡ್ ಅನ್ನ ಇಲ್ಲಿ ಯೂಸ್ ಮಾಡ್ತೀನಿ. ಸಿ ಇದು ಆಕ್ಚುಲಿ ನಡೆದಿದ್ದು ರಾಜಸ್ಥಾನಲ್ಲಿ. ರಾಜಸ್ಥಾನಲ್ಲಿ ಏನ್ ಮಾಡಿದ್ರು ಅಂದ್ರೆ, ರಾಜಸ್ಥಾನಲ್ಲಿ ಕೆಲವು ಇದೇ ರೀತಿಯಾಗಿ ಅಲ್ಲಿ ವಾಟರ್ ಶಾರ್ಟೇಜ್ ತುಂಬಾನೇ ಇದೆ. ಯಾಕಂದ್ರೆ ಅದು ಡೆಸರ್ಟ್ ಏರಿಯಾ. ಅಲ್ಲಿ ವಾಟರ್ ಕಲೆಕ್ಟ್ ಆಗಲ್ಲ. ತುಂಬಾನೇ ಪ್ರಾಬ್ಲಮ್ ಇದೆ ವಾಟರ್‌ಗೆ. ಓಕೆ. ವಾಟರ್ ನಮ್ಗೆ ಸಿಗೋದೇ ಒಂದು ದೊಡ್ಡ ಟಾಪಿಕ್ ಅಲ್ಲಿ ಬಿಕಾಸ್ ಯು ಡೋಂಟ್ ಗೆಟ್ ವಾಟರ್ ಈಸಿಲಿ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ಬಿಕನೂರು, ಓಕೆ, ಪಲಾಡಿ ಇವು ತುಂಬಾ ಹಳೇದು ಅವ್ರಿಗೆ. ನಮ್ಗೆ ಅದು ವಾಟರ್ ಹಾರ್ವೆಸ್ಟಿಂಗ್ ಬಟ್ ಅವ್ರಿಗೆ ತುಂಬಾ ಹಳೇದು. ಬರ್ಮರ್. ಓಕೆ. ಈ ಎಲ್ಲಾ ಜಾಗಗಳಲ್ಲಿ ಟಂಕಾಸ್ ಅಂತ ಕ್ರಿಯೇಟ್ ಮಾಡ್ತಾರೆ. ಟ್ಯಾಂಕ್ಸ್ ಅಂತ ನಾವೇನ್ ಕರಿತೀವಿ. ಇಟ್ ಈಸ್ ಎ ಟಂಕಾಸ್. ಯಾಕಂದ್ರೆ ಅಲ್ಲಿ ನೀರೇ ಸಿಗ್ತಾ ಇರ್ಲಿಲ್ಲ. ನೀರ್ನ ಒಂದ್ ಮಡಕೆಯಲ್ಲಿ ತಗೊಂಡ್ ಬರ್ಬೇಕಾಗಿತ್ತು. ಸೊ ಅದಕ್ಕೆ ಇವ್ರೇನ್ ಮಾಡ್ಬಿಟ್ರು ದೊಡ್ಡ ದೊಡ್ಡ ಟಂಕಾಗಳ್ ಮಾಡಿದ್ರು ಮನೆ ಹತ್ರ. ಸೊ ಆ ಟ್ರಂಕ ಅಲ್ಲಿ ಏನಾಗುತ್ತೆ ಅದೊಂದು ಬಿಗ್ ರೂಮ್, ದೊಡ್ಡ ರೂಮ್ ಅದು. ಓಕೆ. ಆ ರೂಮು ಹೇಗಿರುತ್ತೆ ಅಂದ್ರೆ 6.1 ಮೀಟರು ಡೀಪ್ ಇರುತ್ತೆ. 4.27 ಲಾಂಗ್ ಇದೆ. 2.44 ಅದು ವೈಡ್ ಇದೆ. ಸೊ ಅಂತ ಒಂದು ಬಿಗ್ ರೂಮ್ ಇದು. ಆ ರೂಮ್ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ ಅವರು ವಾಟರ್‌ನ ಕಲೆಕ್ಟ್ ಮಾಡ್ಕೊತಾರೆ. ಅಂದ್ರೆ ಮಳೆ ನೀರ್ ಏನ್ ಬರುತ್ತೆ ಅದು ಅದ್ರೊಳಗಡೆ ಹೋಗೋ ತರ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ವಾಟರ್‌ಗಳು ಕಲೆಕ್ಟ್ ಆಗಿದೆ. ಓಕೆ. ಸೊ ಇದೊಂದು ಅವರ ಹಳೆಯ ಮೆಥಡ್ ಇದು. ಸೊ ದಟ್ ಇಂಥ ಒಂದು ಮೆಥಡ್‌ನ ಅವರು ರೈನ್ ವಾಟರ್ ಕಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡಿದ್ರು. ಯಾಕಂದ್ರೆ ಅಲ್ಲಿ ವಾಟರ್ ಸಿಗೋದೇ ಕಷ್ಟ. ತುಂಬಾ ದೂರಕ್ಕೆ ಹೋಗಿ ಅವರು ವಾಟರ್‌ನ ಕಲೆಕ್ಟ್ ಮಾಡ್ಕೊಬೇಕಾಗಿತ್ತು. ಸೊ ದಟ್ ಆಮೇಲೆ ಇಲ್ಲಿ ರೈನ್ ವಾಟರ್‌ಗೆ ಅವ್ರು ಇನ್ನೊಂದು ವರ್ಡ್ ಕೂಡ ಯೂಸ್ ಮಾಡ್ತಾರೆ. ಓಕೆ. ಅವ್ರು ಅದನ್ನ ರೈನ್ ವಾಟರ್ ಅಂತ ನಾವೇನ್ ಇಂಗ್ಲಿಷ್ ಅಲ್ಲಿ ಕರಿತೀವೋ ಅವ್ರು ಅದನ್ನ ಪಾಲಾರ್ ಪಾನಿ ಅಂತ ಕರೀತಾರೆ. ಓಕೆ. ಅಷ್ಟೇ ಅಲ್ಲ ಅವ್ರು ಕೆಳಗಡೆ ಅಂಡರ್ ಗ್ರೌಂಡ್ ಅಲ್ಲಿ ಈ ಒಂದು ರೂಮ್‌ನ ಕಟ್ತಾ ಇದ್ದಿದ್ದು. ಅಂಡರ್ ಗ್ರೌಂಡ್ ಅಲ್ಲಿ ರೂಮ್ ಕಟ್ತಾ ಇದ್ರು. ಮೀನ್ಸ್ ಈ ಟಂಕ ಕಟ್ತಾ ಇದ್ರು. ಅದ್ರ ಪಕ್ಕದಲ್ಲೂ ರೂಮ್ಸ್‌ಗಳನ್ನ ಇಡ್ತಾ ಇದ್ರು.
ಹಾಗಾದ್ರೆ ಅದ್ರ ಪಕ್ಕದಲ್ಲಿ ಯಾಕೆ ರೂಮ್ಗಳನ್ನ ಇಡ್ತಾ ಇದ್ರು? ಸಿ ಸಮ್ಮರ್ ಟೈಮ್ ಅಲ್ಲಿ ಈ ನೀರ್ ಕಲೆಕ್ಟ್ ಆಗಿರುತ್ತಲ್ಲ ಅದ್ರ ಪಕ್ಕದಲ್ಲಿ ರೂಮ್ ನ ಇಟ್ರೆ ಆ ರೂಮ್ಗಳು ತಂಪಾಗಿರುತ್ತೆ. ಓಕೆ, ರೂಮು ಕೂಲ್ ಆಗಿರುತ್ತೆ ಸಮ್ಮರ್ ಟೈಮ್ಗಳಲ್ಲಿ. ದಟ್ ವಾಸ್ ದ ಮೇನ್ ರೀಸನ್ ಅದ್ರ ಪಕ್ಕದಲ್ಲಿ ಅವರು ಕಟ್ತಾ ಇದ್ದಿತ್ತು. ಓಕೆ, ಆಮೇಲೆ ಸೊ ದಿಸ್ ಈಸ್ ಒನ್ ಮೇನ್ ಥಿಂಗ್. ಹಾಗಾದ್ರೆ ಬರೀ ರಾಜಸ್ಥಾನಲ್ಲಿ ಮಾತ್ರ ಈ ಪ್ರೋಸೆಸ್ ಇತ್ತ, ಸೊ ಅಲ್ಲಿಂದ ಈ ಒಂದು ರೂಫ್ ಟಾಪ್ ಬಂತ ಅನ್ನೋದಾದ್ರೆ ಇನ್ನು ಹಿಂದಕ್ಕೆ ಹೋಗ್ಬೋದು ನಾವು. ಇನ್ನು ಹಿಂದಕ್ಕೆ ಹೋದ್ರೆ ವಿ ಗೋ ವಿತ್ ಒನ್, ಸಿ ಹಿಮಾಲಯಗಳಲ್ಲೂ ಕೂಡ ಮಳೆ ಬೀಳುತ್ತೆ. ಇಟ್ ಈಸ್ ಎ ಮೌಂಟೇನ್ಸ್, ಮಳೆ ಬೀಳುತ್ತೆ. ಹಾಗಾದ್ರೆ ಆ ಮಳೆ ನೀರು ವೇಸ್ಟ್ ಆಗೋಯ್ತಲ್ವಾ? ಸಿ ಆ ಮಳೆಗಳು ವೇಸ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಗರ್ಲ್ಸ್ ಅಥವಾ ಕಲ್ಸ್ ಅಂತ ರೆಡಿ ಮಾಡಿದ್ರು. ಇದೊಂದು ಚಾನೆಲ್. ಓಕೆ, ಇದ್ರ ಮೂಲಕ ಹಿಮಾಲಯದಿಂದ ಬಿದ್ದಂತಹ ನೀರು ಈ ಚಾನೆಲ್ ಮೂಲಕ ಕೆಳಗಡೆಗೆ ಹರಿದು ಬರ್ತಿತ್ತು. ಓಕೆ, ಸೊ ಅದರ ಒಂದು ಕಲೆಕ್ಷನ್ ನ ನೀವಿಲ್ಲಿ ಕಾಜಾ ಅನ್ನೋ ವಿಲೇಜ್ ನಲ್ಲಿ ನೋಡ್ಬೋದು. ಇದು ಕಾಜಾ ವಿಲೇಜ್. ಓಕೆ, ಕಾಜಾ ವಿಲೇಜ್ ನಲ್ಲಿ ಅದರ ಒಂದು ವಾಟರ್ ಕಲೆಕ್ಟ್ ಆಗಿದೆ. ಸೊ ಅದರ ಒಂದು ಕಲೆಕ್ಷನ್ ನ ನೀವು ಇದು ಸಂಬಂಧಪಟ್ಟಿರುವಂತದ್ದು ಕುಲ್. ಓಕೆ, ಇದೇ ರೀತಿ ಚಾನೆಲ್ ಮೂಲಕ ವಾಟರ್ ಕಲೆಕ್ಟ್ ಆಗಿರೋದು. ಇದೊಂದು ಪಾಂಡ್. ಓಕೆ, ನೀವು ಪಾಂಡ್ ನ ನೋಡ್ಬೋದು. ಪಾಂಡ್ ಇದು ಕಾಜಾ ವಿಲೇಜ್ ನ ಪಾಂಡ್ ಇದು. ಸೊ ವಾಟರ್ ಇದರಲ್ಲಿ ಕಲೆಕ್ಟ್ ಆಗಿದೆ. ಸೊ ಈ ರೀತಿಯಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಂತು. ಅದಾದ್ಮೇಲೆ ರಾಜಸ್ಥಾನಲ್ಲಂತೂ ಇದರ ಯೂಸೇಜ್ ಜಾಸ್ತಿನೇ ಆಗೋಯ್ತು. ಓಕೆ, ರಾಜಸ್ಥಾನ ಜನ ಇದನ್ನ ಯೂಸ್ ಮಾಡ್ತಾ ಇದ್ರು. ಯೂಸ್ ಮಾಡ್ತಾ ಮಾಡ್ತಾ ಏನಾಗತ್ತೆ, ದ ಸೇಮ್ ರಾಜಸ್ಥಾನ್ ಇದ್ರ ಯೂಸೇಜ್ ನ ಬಿಟ್ಬಿಡ್ತಾರೆ. ಓಕೆ, ಹೌದು, ರಾಜಸ್ಥಾನಲ್ಲಿ ಇದು ತುಂಬಾನೇ ಫೇಮಸ್ ಆಗಿತ್ತು. ಅವ್ರು ಡ್ರಿಂಕಿಂಗ್ ವಾಟರ್ಗೆ ಇದನ್ನೇ ಬಳಸ್ತಾ ಇದ್ರು. ಅದಕ್ಕೆ ಟಂಕಾಸ್ ಅಂತ ಕೂಡ ಇಟ್ಟಿದ್ರು, ರೂಮ್ಗಳನ್ನ ಮಾಡ್ತಾ ಇದ್ರು. ಬಟ್ ಇಷ್ಟೆಲ್ಲ ಮಾಡ್ತಾ ಇದ್ದ ರಾಜಸ್ಥಾನ್ ಸಡನ್ ಆಗಿ ಇದನ್ನ ಬಿಟ್ಬಿಡ್ತು. ಓಕೆ, ಸೊ ಯಾಕೆ ಬಿಟ್ಬಿಟ್ರು ಅನ್ನೋ ಒಂದು ಕ್ವಶನ್ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಪ್ಲೇಸ್ ಬಗ್ಗೆನೂ ಹೇಳ್ಬಿಡ್ತೀನಿ, ಶಿಲಾಂಗ್, ಮೇಘಾಲಯ. ಯಾಕಂದ್ರೆ ಮೇಘಾಲಯಲ್ಲೂ ಮಳೆ ಜಾಸ್ತಿ. ಸೊ ಮೇಘಾಲಯಲ್ಲೂ ಕೂಡ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ತುಂಬಾನೇ ಕಾಮನ್. ಅಲ್ಲೇ ಒಂದು ಹತ್ರದಲ್ಲಿ ಜಾಗ ಕೂಡ ಇದೆ, ಪೂಂಜಿ ವಿಸಿಟಿಂಗ್ ಪ್ಲೇಸ್ ಕೂಡ ಚಿರಾಪುಂಜಿ. ಅದ್ರ ಜೊತೆಗೆ ಮಾಸಿನ್ ರಾಮ್, ಇದು ಕೂಡ ವಿಸಿಟಿಂಗ್ ಪ್ಲೇಸ್. ಓಕೆ, ಇದು ಆಲ್ಮೋಸ್ಟ್ 55 ಕಿಲೋಮೀಟರ್ ನಿಮ್ಗೆ ದೂರದಲ್ಲಿ ಕಾಣಿಸುತ್ತೆ. ಇದು ಸರೌಂಡಿಂಗ್ಸ್ ಅಲ್ಲಿ ಇದೆ. ಸೊ ಇಲ್ಲೂ ಕೂಡ ಆಕ್ಚುಲಿ ಯೂಸ್ ಮಾಡ್ತಾ ಇದ್ದಾರೆ. ಇದರ ಯೂಸೇಜ್ ಇದ್ರಲ್ಲೂ ಕೂಡ ಇದೆ. ಸೊ ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ರು. ಮೀನ್ಸ್ ನಾಟ್ ಓನ್ಲಿ ಒಂದು ಜಾಗದಲ್ಲಿ ಅಂತ ಅಲ್ಲ, ಆಕ್ಚುಲಿ ಬೇರೆ ಬೇರೆ ಜಾಗದಲ್ಲೂ ಯೂಸ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇಲ್ಲಿ 15 to 25% ಆಫ್ ರೈನ್ ವಾಟರ್ ನ ಅವರು ಡ್ರಿಂಕಿಂಗ್ ವಾಟರ್ಗೆ ಯೂಸ್ ಮಾಡ್ತಾ ಇದ್ರು. ಮೀನ್ಸ್ ಅಷ್ಟು ಕಲೆಕ್ಷನ್ ಮಾಡ್ಕೋತಾ ಇದ್ರು, 15 to 25%. ಓಕೆ, ಈಗ ಬಂದ್ಬಿಡೋಣ ರಾಜಸ್ಥಾನ್ ವಿಷಯಕ್ಕೆ. ರಾಜಸ್ಥಾನ್ ಯಾಕೆ ಈ ಒಂದು ರೈನ್ ವಾಟರ್ ಈ ರೀತಿ ಟಂಕಾಗಳನ್ನ ನಿಲ್ಲಿಸ್ತು ಅಂತ. ಆಕ್ಚುಲಿ ಇದಾದ್ಮೇಲೆ ದೇ ಸ್ಟಾರ್ಟೆಡ್ ಟು ಡಿಪೆಂಡ್ ಆನ್ ಒನ್ ಥಿಂಗ್, ದಟ್ ಈಸ್ ವಾಟ್ ಕೆನಲ್. ಓಕೆ, ಅಲ್ಲಿ ಒಂದು ಕೆನಲ್ ಬರುತ್ತೆ, ಇಟ್ ಈಸ್ ಎ ಇಂದಿರಾ ಗಾಂಧಿ ಕೆನಲ್ ಅಂತ ಹೇಳಿ. ರಾಜಸ್ಥಾನಲ್ಲಿ ದೇ ಗಾಟ್ ಇನ್ ಟು ಅನ್ ಇಂದಿರಾ ಗಾಂಧಿ ಕೆನಲ್. ಈ ಇಂದಿರಾ ಗಾಂಧಿ ಕೆನಲ್ ಏನಿದೆ, ದಿಸ್ ವಾಸ್ ಆಕ್ಚುಲಿ ನಿಮ್ಗೆ ವಾಟರ್ ನ ಕ್ಲೀನ್ ಆಗಿ ಕೆನಲ್ ಮೂಲಕ ಪಾಸ್ ಮಾಡೋದಕ್ಕೆ ಇಂದಿರಾ ಗಾಂಧಿ ಕೆನಲ್ ವಾಸ್ ಅ ವೆರಿ ಗುಡ್ ಸಪೋರ್ಟ್ ಫಾರ್ ದ ರಾಜಸ್ಥಾನ್. ಸೊ ರಾಜಸ್ಥಾನ್ ಅವರು ಇಂದಿರಾ ಗಾಂಧಿ ಕೆನಲ್ ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದರಿಂದ ಅವ್ರಿಗೆ ವಾಟರ್ ನ ಅವೈಲಬಿಲಿಟಿ ತುಂಬಾ ಈಸಿ ಆಗೋಯ್ತು. ಸೊ ಅಂದ್ಮೇಲೆ ಈ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಏನಿದೆ ಅದನ್ನ ರಾಜಸ್ಥಾನ್ ಅವರು ಕಡಿಮೆ ಮಾಡ್ತಾ ಬಂದ್ರು. ಅಂದ್ರೆ ಅದ್ರ ಅರ್ಥ ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಲ್ಲ ಅಂತ ಅಲ್ಲ. ಈಗ್ಲೂ ಕೂಡ ಗೌರ್ಮೆಂಟ್ ಅವರು, ನಾವು ಸ್ಟೇಟ್ ಗೌರ್ಮೆಂಟ್ ಬಂದ್ರು, ನಮ್ ಸ್ಟೇಟ್ ಗೌರ್ಮೆಂಟ್ ಅವರು ಹೇಳ್ತಾರೆ ಮನೆ ಕಟ್ಟಬೇಕಾದ್ರೆ ಒಂದೊಂದು ಟಂಕಾಗಳನ್ನ ಮಾಡಿ ಅದರಲ್ಲಿ ಮಳೆ ನೀರ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಓಕೆ, ಸೊ ಆ ರೀತಿ ಬರೋದಾದ್ರೆ ಹಾಗಾದ್ರೆ ಕರ್ನಾಟಕದಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಲಿಲ್ವಾ? ಯಾಕಂದ್ರೆ ರಾಜಸ್ಥಾನಲ್ಲಂತೂ ಇಂದಿರಾ ಗಾಂಧಿ ಕೆನಲ್ ಬಂದ್ಮೇಲೆ ಅದರ ಯೂಸೇಜ್ ಕಡಿಮೆ ಆಗಿದೆ. ಹಾಗಾದ್ರೆ ಕರ್ನಾಟಕ ಕತೆ ಏನು? ಕರ್ನಾಟಕದಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ. ಓಕೆ, ಸೊ ಅದಕ್ಕೆ ಬರೋ ಬಿಗ್ ಎಕ್ಸಾಂಪಲ್ ಮೈಸೂರು. ಓಕೆ, ಸೊ ಮೈಸೂರ್ನ ಯಾಕೆ ತಗೋತೀವಿ ಅಂದ್ರೆ ಮೈಸೂರಿನಲ್ಲಿ ಒಂದು ಜಾಗ ಇದೆ, ಅದು ಗೆಂಡತೂರ್ ಅಂತ ಹೇಳಿ. ಓಕೆ, ನೀವು ಇಲ್ಲಿಂದ ಜಾಗ ನೋಡ್ಬೋದು. ಇಲ್ಲಿ ಎಲ್ಲಾ ಮನೆಗಳಲ್ಲೂ ಕೂಡ ನಮ್ಗೆ ಒಂದು ಪೈಪ್ ನ ಕನೆಕ್ಷನ್ಗಳು ಕಾಣಿಸುತ್ತೆ. ಯಾಕೆ ಅಂದ್ರೆ ಆಮೇಲೆ ಅಲ್ಲೇ ಒಂದು ಸ್ಮಾಲ್ ಟ್ಯಾಂಕ್ ಕೂಡ ಇದೆ. ಓಕೆ, ಇದು ಗೆಂಡತೂರ್ ಜಾಗದ್ದು. ಗೆಂಡತೂರ್ ಜಾಗದಲ್ಲಿ ಈ ರೀತಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ಮಾಡಿದ್ದಾರೆ.
ಓಕೆ. ಸೊ ನೀವು ಅದ್ರ ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿ 1000 mm ನ ಮಳೆ ಪ್ರಮಾಣ ಇದೆ, ಮೀನ್ಸ್ ಅಷ್ಟು ಪ್ರೆಸಿಪಿಟೇಷನ್ ಇದೆ ಇಲ್ಲಿ. ಆಮೇಲೆ ಇಲ್ಲಿ 80% ಅಷ್ಟು ವಾಟರ್ನ ಈ ಒಂದು ಇದರಿಂದಾನೇ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ, ರೈನ್ ವಾಟರ್ ಇಂದಾನೇ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಸೊ ಅದ್ರ ಇದು ನೀವು ನೋಡ್ಬೋದು. ಆಲ್ಮೋಸ್ಟ್ ಇಲ್ಲಿ ಮಾತಾಡೋದಾದ್ರೆ 200 ಹೌಸಸ್ ಗಳಷ್ಟು ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ಮಾಡಿದ್ದಾರೆ. ಒಂದೊಂದು ಹೌಸ್ ಇಂದ 50,000 ಲೀಟರ್ ಅಂತ ನಾವು ಲೆಕ್ಕ ಹಾಕೊಂಡ್ರು ಆಲ್ಮೋಸ್ಟ್ 1 lakh ಲೀಟರ್ ಬರ್ತಾ ಇದೆ. ಓಕೆ, 50,000 ಲೀಟರ್ ಅಂತ ಕನ್ಸಿಡರ್ ಮಾಡಿದ್ರು 1 lakh ಲೀಟರ್ ಅಷ್ಟು ವಾಟರ್ ಇಲ್ಲಿ ಕಲೆಕ್ಟ್ ಆಗ್ತಾ ಇದೆ. ಯಾವ್ದ್ರಿಂದ? ಇಟ್ ಈಸ್ ಬಿಕಾಸ್ ಆಫ್ ದ ರೈನ್. ಓಕೆ, ಇದು ರೈನ್ ಇಂದಾನೇ ಆಕ್ಚುಲಿ ಕಲೆಕ್ಟ್ ಆಗ್ತಾ ಇರುವಂತದ್ದು. ಓಕೆ, ಅಂಡ್ ದೆನ್ ನೀವು ಇಲ್ಲಿ ಇನ್ನೊಂದು ಸಿಚುವೇಶನ್ ನ ನೋಡ್ಬೋದು. ಇದು ಒಂದು ತುಂಬಾ ಹಳೆ ಕಾಲದ್ದು. ಓಕೆ, ಈಗ ತಾನೇ ನಾನು ಗೆಂಡತೂರ್ ಬಗ್ಗೆ ಹೇಳ್ತಾ ಇದ್ದೆ, ನಮ್ ಕರ್ನಾಟಕದಲ್ಲಿ ಯೂಸೇಜ್ ಇದೆ ಅಂತ. ಇದು ಒಂದು ನಿಮ್ಗೆ ಲಾಸ್ಟ್ ಪಿಕ್ಚರ್ ನಿಮ್ ಟೆಕ್ಸ್ಟ್ ಅಲ್ಲಿ ಕಾಣಿಸುವಂತದ್ದು. ಈ ಪಿಕ್ಚರ್ ನ ಬಿಟ್ಬಿಡೋದ ಅಂತ ಅನ್ಕೋತಾರೆ. ಪ್ಲೀಸ್ ಬಿಡಬೇಡಿ ಈ ಪಿಕ್ಚರ್ನು ಕೂಡ. ನೀವು ಬರೀ ಕಾನ್ಸೆಪ್ಟ್ ಅಷ್ಟೇ ಅಲ್ಲದೆ ಪಿಕ್ಚರ್ ಜೊತೆಲೂ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಸೊ ಇದು ಬ್ಯಾಂಬೂ ಡ್ರಿಪ್ ಇರಿಗೇಷನ್ ಅಂತ, ಇದು ಮೇಘಾಲಯಲ್ಲಿ ನಡೆದಿದ್ದು 200 year ಓಲ್ಡ್ ಪಿಕ್ಚರ್ ಇದು. ನೀವು ನೋಡ್ಬೋದು ಇಲ್ಲಿ ಬ್ಯಾಂಬೂ ಗಳನ್ನ ಯೂಸ್ ಮಾಡಿದ್ದಾರೆ. ಅಂದ್ರೆ ನೀರನ್ನ ನಾವ್ ಹೆಂಗೆ ಈಗ ಕೆನಲ್ ಮೂಲಕ ವಾಟರ್ ಸಪ್ಲೈ ಮಾಡ್ತಿದೀವಿ ಅಲ್ವಾ, ದ ಸೇಮ್ ವೇ ಇಲ್ಲಿ ಬ್ಯಾಂಬೂ ಪೈಪ್ ಮೂಲಕ ವಾಟರ್ ಕಲೆಕ್ಟ್ ಆಗ್ತಾ ಇದೆ. ನೀವು ನೋಡ್ಬೋದು ಅದರದ್ದು ಏನಿಲ್ಲ ಅಂದ್ರೂ 18 ರಿಂದ 20 ಲೀಟರ್ ವಾಟರ್ ಇದ್ರ ಮೂಲಕ ಪಾಸ್ ಆಗ್ಬೋದು. ಸೊ ನೋಡಿ ಹೆಂಗೆ ಅದು ಕಲೆಕ್ಟ್ ಆಗ್ತಾ ಇದೆ ಅಂತ. ತುಂಬಾ ಹಳೆ ಕಾಲದ್ದು, ತುಂಬಾ ಹಳೆ ಇದ್ರಲ್ಲಿ ಬ್ಯಾಂಬೂ ಅಲ್ಲಿ ನಡೆದಿರುವಂತದ್ದು. ಇದರಲ್ಲಿ ಬ್ರಾಂಚಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ರೋಡ್ ಮೂಲಕ ಹಿಂಗೆ ಅದು ಪಾಸ್ ಆಗ್ತಾ ಇದೆ ಅಂತ. ಸೊ ಫೈನಲಿ ಅದು ಇದು ಲಾಸ್ಟ್ ಸ್ಟೇಜ್ಗೆ ಮೂವ್ ಆಗುತ್ತೆ. ಸೊ ಲಾಸ್ಟ್ ಸ್ಟೇಜ್ಗೆ ಮೂವ್ ಆದಾಗ ಅಲ್ಲಿ ಅದು ನಿಲ್ಲುತ್ತೆ, ವಾಟರ್ ಅಲ್ಲಿಂದ ಕೆಳಗಡೆಗೆ ಹರಿಯುತ್ತೆ. ಓಕೆ, ಸೊ ವಾಟರ್ ಡ್ರಾಪ್ ಆಗುತ್ತೆ ಅಲ್ಲಿಂದ. ಓಕೆ, ಸೊ ಈ ರೀತಿಯಾಗಿ ಯೂಸ್ ಮಾಡಿದ್ದಾರೆ ಮೇಘಾಲಯಲ್ಲಿ 200 years ago. ಇದ್ರ ಬಗ್ಗೆನೂ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ. ಸೊ ಜೊತೆಗೆ ಹಾಗಾದ್ರೆ ಯಾವ ಮೊದಲನೇ ಸ್ಟೇಟ್ ಈ ಒಂದು ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ಸ್ಟಾರ್ಟ್ ಮಾಡಿತ್ತು? ರಾಜಸ್ಥಾನಲ್ಲಿ ಟಂಕಾಸ್ ಅನ್ನೋ ಹೆಸರಲ್ಲಿ ಶುರು ಮಾಡಿದ್ರು. ಆದ್ರೆ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ನೇಮ್ ಬಂದ ಮೇಲೆ ಶುರು ಮಾಡಿದ ಮೊದಲನೇ ಸ್ಟೇಟ್ ಅಂದ್ರೆ ಇಟ್ ಈಸ್ ತಮಿಳ್ನಾಡು. ಓಕೆ, ತಮಿಳ್ನಾಡು ಅಲ್ಲಿ ಇದನ್ನ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ಲಾಯ್ತು. ಓಕೆ, ತಮಿಳ್ನಾಡು ವಾಸ್ ದ ಫಸ್ಟ್ ಸ್ಟೇಟ್ ಟು ಸ್ಟಾರ್ಟ್ ದಟ್. ಅದಾದ್ಮೇಲೆ ಎಲ್ಲಾ ಕಡೆ ಸ್ಟಾರ್ಟ್ ಆಗಿದೆ. ಸೊ ಎಲ್ಲಾ ಕಡೆ ಸ್ಟಾರ್ಟ್ ಆದ್ಮೇಲೆ ಕರ್ನಾಟಕದಲ್ಲಿ ಮೈಸೂರಿನ ಗೆಂಡತೂರ್ ಜಾಗದಲ್ಲೂ ಕೂಡ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಡೆದಿದೆ. ಓಕೆ, ಸೊ ಫಾರ್ ದಿಸ್ ಚಾಪ್ಟರ್ ವಿಲ್ ಎಂಡ್. ಓಕೆ, ಇಷ್ಟ್ರ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿರೋ ಆಲ್ಮೋಸ್ಟ್ ಪಾಯಿಂಟ್ಸ್ ಗಳು ಇಲ್ಲಿ ಕವರ್ ಆಗಿದೆ, ಜೊತೆಗೆ ಪಿಕ್ಚರ್ಸ್ ಕೂಡ ಕವರ್ ಆಗಿದೆ. ಸೊ ನೀವು ಇಷ್ಟನ್ನ ನಿಮ್ಮ MCQs ಗಳಿಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಓಕೆ, ಸೊ ನಾವು ಲೆಟ್ ಮಿ ಎಂಡ್ ಇಟ್. Okay, thank you very much. Okay, if you have anything related queries, you can just put a mail. ನೀವು ಮೇಲ್ ಹಾಕ್ಬೋದು trainerexpert@gmail.com ಗೆ. And thank you.